ಈ ಸಿದ್ಧರ ಬೆಟ್ಟದಲ್ಲಿ ಇನ್ನೂ ಅನೇಕ ವಿಶೇಷ ಮಾಹಿತಿಗಳಿದೆ ಸ್ನೇಹಿತರೆ. ಅದರಲ್ಲಿ ಒಂದಾದಂಥದ್ದು ಸ್ನೇಹಿತರೆ, ಈ ಮಠದಲ್ಲಿ ಎಷ್ಟೊಂದು ಗುಹೆಗಳಿದೆಯಂತೆ. ಆ ಗುಹೆಗಳಲ್ಲಿ ಕೆಲವೊಂದು ಸೂರ್ಯ ಗುಹೆ, ಸಿಂಹ ಗುಹೆ, ಆ ರೀತಿಯ ಸಣ್ಣ ಪುಟ್ಟ ಗುಹೆಗಳಿದೆಯಂತೆ. ಇನ್ನು ಎಷ್ಟೋ ಗುಹೆಗಳು ಇಲ್ಲಿನ ಜನರಿಗೆ ಕಾಣಿಸೇ ಇಲ್ವಂತೆ ಸ್ನೇಹಿತರೆ. ಆ ರೀತಿ ಗುಹೆಗಳೆಲ್ಲ ಇಲ್ಲಿ ಇದೆಯಂತೆ. ಇಲ್ಲಿ ಸಾಧು ಸನ್ಯಾಸಿಗಳು, ತಪಸ್ವಿಗಳು ಇಲ್ಲಿ ಬಂದು ತಪಸ್ ಮಾಡ್ತಿದಾರಂತೆ ಗುಹೆಗಳಗಡೆ ಬಂದು. ಆ ರೀತಿಯ ಪುಣ್ಯವಾದ ಸ್ಥಳ, ಆ ರೀತಿಯ ತಂಪಾಗಿರುವಂಥ ಸ್ಥಳವಂತೆ ಇದು ಸ್ನೇಹಿತರೆ. ಇನ್ನೂ ವಿಶೇಷ ಏನು ಅಂದರೆ, ಇಲ್ಲಿ ಎಷ್ಟೋ ಸಾಧು ಸನ್ಯಾಸಿಗಳು ಜೀವ ಎಲ್ಲ ತೇದೋಗೋವರೆಗೂ, ಅಂದರೆ ಮೂಳೆ ಮಾತ್ರ, ಸ್ಕೆಲಿಟನ್ ಮಾತ್ರ ಇರುವವರೆಗೂ ತಪಸ್ವಿಗಳಾಗಿ ಕೂತಿರುವಂಥ ಇತಿಹಾಸಗಳಿದೆಯಂತೆ, ಪುರಾವೆಗಳಿದೆಯಂತೆ ಸ್ನೇಹಿತರೆ. ಇದನ್ನೆಲ್ಲ ಕೇಳಿದ್ರೆ ಈ ಬೆಟ್ಟದ ಪವಿತ್ರತೆ, ಈ ಬೆಟ್ಟದ ಶಕ್ತಿ ಏನು ಅಂತ ನಾವು ಅರ್ಥೈಸ್ಕೋಬಹುದು. ಆ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಸ್ನೇಹಿತರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಶೇಷತೆ, ಈ ಬೆಟ್ಟದ ಮುಂದಿನ ಏನದು ವಾವ್ ಫ್ಯಾಕ್ಟರ್ ಏನಿದೆ, ಗೂಗಲಲ್ಲೂ ಸಿಗ್ಲಿಕ್ಕಿಲ್ಲ, ಆ ರೀತಿಯಾದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ದಯವಿಟ್ಟು ಫಾಲೋ ಮಾಡಿಲ್ಲ ಅಂದರೆ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮನೆ ಮಗ ಅಂದ್ಕೊಂಡು ಬೆಳೆಸೋಕೆ ಪ್ರಯತ್ನ ಪಡ್ರಿ. ಯಾಕ್ರಿ ಫಾಲೋ ಮಾಡ್ತಾ ಇಲ್ಲ, ವಿಡಿಯೋ ನೋಡ್ತೀರಾ, ಮಾಡಿ.